ಇತ್ತೀಚಿನ ದಿನಗಳಲ್ಲಿ ಖರ್ಗೆ ಅವರು ನೀವು ಹೇಳಿದಿರಿ ಕರ್ನಾಟಕ ಗೆಲುವು ದೇಶದ ರಾಜಕೀಯದ ದಿಕ್ಕನ್ನ ಬದಲಾಯಿಸುವಂತ ಒಂದು ಗೆಲುವಾಗುತ್ತೆ. ಅಂದ್ರೆ ಇಲ್ಲಿ ನೀವು ಗೆದ್ದರೆ ಅದು ದೇಶದಲ್ಲೇ ಗೆಲ್ತೇವೆ. ಆಲ್ ದಿ ಬೆಸ್ಟ್ ಸರ್, ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ಅದು ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಅಂತ. ಸರ್, ನನ್ನ ಎಕ್ಸ್ಟೆನ್ಷನ್ ಟು ದಟ್ ಕ್ವೆಶ್ಚನ್, ನಿಮ್ಮ ವೈಯಕ್ತಿಕ ನಾಯಕತ್ವದ ಮೇಲೆ ಕರ್ನಾಟಕದ ಗೆಲುವು ಯಾವ ರೀತಿಯ ಪ್ರಭಾವ ಬೀರೋದಿದೆ? ಅದು ನಾನು ಹಿಂಗೆ ಅಳತೆ ಮಾಡೋಕ್ಕಾಗೋದಿಲ್ಲ. ನಾವು ಕೆಲಸ ಮಾಡ್ತಕ್ಕಂಥದ್ದು ಮೊದಲಿಂದ ಆ ಗುಣ ಇಟ್ಕೊಂಡು ಬಂದಿದ್ದೇವೆ. ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋದು, ಪಕ್ಷಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡೋದು, ಅದರ ಜಯಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದು, ಇದು ನನ್ನ ಕೆಲಸ. ಮತ್ತು ನಾ ಆ ಕೆಲಸ ಮಾಡ್ತಾ ಇದ್ದೀನಿ ಯಾವಾಗಲೂ. ಹೀಗೆ ಅಲ್ಲ, ಎಂಥ ಸಂಕಟ ಕಾಲದಲ್ಲಿಯೂ ಕೂಡ ನಾನು ಒಂದು ಪ್ರಚೋದನೆಗೆಂದು ಒಳಗಾಗಿಲ್ಲ, ಅಥವಾ ಮತ್ತೆ ಯಾವುದಾರ ನನ್ನ ಸಿಟ್ಟನ್ನು ಪಾರ್ಟಿ ಮೇಲೆ ತೆಗೆದಿಲ್ಲ. ಅನೇಕ ನಿರ್ಣಯಗಳು ಬೇರೆ ರೀತಿಯಿಂದ ಆದ್ರೂ ಕೂಡ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲಾರದೆ ಪಕ್ಷಕ್ಕೆ ಶಕ್ತಿ ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಕೆಲಸ ಮಾಡಿದ್ರು. ಈಗ ಅದ್ರ ರಿಸಲ್ಟ್ ಎಷ್ಟಾಗ್ತದೆ ಅನ್ನೋದು ಜನರ ಮೇಲೆ ಬಿಟ್ಟಿದ್ದು. ನಾನು ನನ್ನಿಂದನೇ ಇದು ಆಗ್ತದೆ, ನಾನೇ ಮಾಡ್ತೀನಿ, ಅದು ನಾ ಇಲ್ದ್ರೆ ಇಲ್ಲೇ ಇಲ್ಲ ಅನ್ನೋದಿಲ್ಲ. ನಾವು ಹೋದರೆ ಇನ್ನೊಬ್ಬ ಮಲ್ಲಿಕಾರ್ಜುನ್ ಬರ್ತಾನೆ. ಅದಕ್ಕಾಗಿ ನಾವೇ ವೈಯಕ್ತಿಕ ಅಳತೆ ಮಾಡಕ್ ಆಗೋದಿಲ್ಲ ಯಾರಿಗೂ. ಅಂದ್ರೆ ಎಷ್ಟು ನಿಮ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿ ಅದು ಯಾರು ಮಾಡ್ಬೋದು? ಎಲ್ಲ ನಿಮ್ಮ ಇನ್ಫಾರ್ಮೇಶನು ಮೀಡಿಯಾ ಇದೆ, ಜನ ಇದ್ದಾರೆ, NGOs ಇದ್ದಾರೆ, ಸರ್ವೆ ಮಾಡೋರಿದ್ದಾರೆ, ಅಥವಾ ಬೇರೆ ಬೇರೆ ಏನು ಸೋಷಿಯಲ್ ಮೀಡಿಯಾ ಇದೆ, ಬೇರೆ ಬೇರೆ ಜನ ಏನು ಅಲ್ಲಿ ಇಲ್ಲಿ ಮಾತಾಡ್ತಾರೆ ಅಥವಾ ಹೇಳ್ತಾರೆ, ಅದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನ್ನಿಂದ ಎಷ್ಟು ಪ್ರಯೋಜನ ಆಯಿತು, ನಿಮ್ಮಿಂದ ಎಷ್ಟು ಪ್ರಯೋಜನ ಆಯಿತು, ಅಥವಾ ನಮ್ದು ಅಪಪ್ರಚಾರ ಮಾಡೋದ್ರಿಂದ ಎಷ್ಟು ಹೊಡ್ತಾ ಬಿತ್ತು, ಇದೆಲ್ಲ ಜನರಿಂದ ಗೊತ್ತಾಗ್ತದೆ. ಅದನ್ನು ನಾವು ಶೋರ್ ನಾನು ಬರೋಲ್ಲಿಂದ ಗೆಲ್ತದೆ 160 170 ಸೀಟ್ ಅಂತ ಹೇಳಕ್ಕಾಗದೆ. ನಾನು ಖಂಡಿತವಾಗಿ ಇಲ್ಲಿ ಮೆಜಾರಿಟಿ ನಾವು ತರ್ತೇವೆ, ನಮ್ಮ ಸರ್ಕಾರ ಬರ್ತದೆ ಅನ್ನೋ ನಂಬಿಕೆ ನನಗಿದೆ. ಸರ್, ಈ ದೇಶದ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವಂತ ಚುನಾವಣೆ ಆಗ್ಬೋದು ಅಂತ ತಾವು ಹೇಳಿದ್ದೀರಿ. ವೈ ವುಡ್ ಯು ಸೇ ದಟ್? ಯಾಕೆ ಅಂದರೆ ಪ್ರತಿ ಒಂದು ಕಡೆ ಮೋದಿಯವರು ಹೋದಾಗ ನನಗೆ ನೋಡಿ ಓಟ್ ಕೊಡಿ, ಏನು ಮೋದಿಯವರು ಇಲ್ಲಿ ಮುಖ್ಯಮಂತ್ರಿ ಆಗ್ತಾರ, ಶಾ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗ್ತಾರ? ಪ್ರತಿ ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲಾರ ನಡೆದಿದ್ದಂದ್ರೆ ಅಲ್ಲೇನು ये मोदी के लिए, ये डबल इंजन के लिए, ये ಹೈ ಸ್ಪೀಡ್ ರೈಲ್ವೆ के लिए ಅನ್ಕೋತ ಹೋದ್ರೆ ನೀವೇನು ಅರ್ಥ ಮಾಡ್ಕೊಳ್ತೀರಿ? ನಾನು ನನಗೆ ನೋಡಿ ಕೊಡಿ ಅಂದ್ರೆ ಎಷ್ಟು ದಿವಸ ಹೇಳ್ತೀರಿ? ಏನು ನೀವು ಇಲ್ಲಿನ ಮುಖ್ಯಮಂತ್ರಿ ಆಗೋರ? ಇಲ್ಲಿಂದ ಬೇರೆ ನೀವು ಪ್ರಧಾನಮಂತ್ರಿ ಆಗಿ ಡಬಲ್ ಇಂಜನ್ ಸರ್ಕಾರ ಅಂತ ಹೇಳಿಕೊಂಡೇ ನೀವು ನಮ್ಮ ರಾಜ್ಯಕ್ಕೇನೂ ಕೊಡಲಿಲ್ಲ. ಅದೇ ನೀವು ಮಹಾರಾಷ್ಟ್ರಕ್ಕೆ ಕೊಡ್ತೀರಿ, ಆಮೇಲೆ ಗುಜರಾತಕ್ಕೆ ಕೊಡ್ತೀರಿ. ಈಗ UP-ದಲ್ಲೂ ಸಾಕಷ್ಟು ಭರಾಟೆ ನಡೆದ ಅವರು ಏರಿಯಾದಲ್ಲಿ ಮಾತ್ರ ಯಾರ್ಯಾರಿಗೆ ಬೇಕು ಅದು. ನಮ್ಮಲ್ಲಿ ಏನು ಇನ್ವೆಸ್ಟ್ಮೆಂಟ್ ತಂದಿರಿ? ಕರ್ನಾಟಕ ರಾಜ್ಯದಲ್ಲಿ ಯಾವ ಇನ್ವೆಸ್ಟ್ಮೆಂಟ್ ನೀವು ಹೊಸ ಪಬ್ಲಿಕ್ ಸೆಕ್ಟರ್ ತಂದಿರ? ಇದ್ದಿದ್ದು ಪಬ್ಲಿಕ್ ಸೆಕ್ಟರ್ ಯು ಆರ್ ಕಿಲ್ಲಿಂಗ್. ಆ್ಯಂಡ್ ಈಗಿರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಕಾಲದೇನೇನು ಏನೂ ಆಗಿಲ್ಲ. ಇದು ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳಿದ್ದ KC ರೆಡ್ಡಿ ಅವರು ಇರ್ಬೋದು, ಹನುಮಂತಯ್ಯನವರು ಇರ್ಬೋದು, ನಿಜಲಿಂಗಪ್ಪನವರು ಇರ್ಬೋದು, ದೇವರಾಜ್ ಅರಸ್ ಇರ್ಬೋದು, ಅವ್ರ ಕಾಲದಾಗ ಆದಂಥ ಇರಿಗೇಷನ್ ಪ್ರಾಜೆಕ್ಟು, ಅವ್ರ ಕಾಲದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ಸು, ಅಥವಾ ಮೈಸೂರು ಮಹಾರಾಜರ ಕಾಲದಲ್ಲಿ ಆದಂಥ ಅನೇಕ ಫ್ಯಾಕ್ಟ್ರಿಗಳು, ಇದು ನಾವು ಕ್ರಿಯೇಟ್ ಮಾಡಿದಂಥ ಅಸೆಟ್ಗಳು. ಆ ಅಸೆಟ್ಟನ್ನು ನೀವು ಮಾರಕ್ಕೆ ಇಲ್ಲಿ ಬರ್ತಾ ಇದ್ದೀರಿ. ನಿಮ್ದೇನು ಕೊಡುಗೆ ಇದೆ? ಆ್ಯಂಡ್ 70 ವರ್ಷನಾಗ ಏನು ಮಾಡಿದ್ರು? ಇಲ್ಲಿ 70 ವರ್ಷನಾಗ ಏನಾಯಿತು ಎಲ್ಲ ಜನರಿಗೆ ಗೊತ್ತದ. 70 ವರ್ಷನಾಗ ನಾವು ಏನೂ ಮಾಡದೇ ಇದ್ದಿದ್ರೆ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೆದು ಇದು ಸಿಲಿಕಾನ್ ವ್ಯಾಲಿ ಸಿಟಿ ಆಫ್ ಇಂಡಿಯಾ ಅಂತ ಹೇಳಿ ಯಾರು ಅಂತಿರ್ಲಿಲ್ಲ. ಎಲ್ಲನೂ ಇಲ್ಲಿ ಇದೆ ಅಂಥೇಳಿ ತಯಾರಿ ಇದೆ, ಅದನ್ನು ಜನ ಬಳಸ್ಕೊಳ್ತಾ ಇದ್ದಾರೆ, ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ನೀವು ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಕಳೀತಾ ಇದ್ದೀರಿ. ಯಾರಿಗೆ ಇವತ್ತು ಇಷ್ಟು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿಗಳು ನಾನು ನೋಡಿಲ್ಲ. ಸರ್, ಮೋದಿ ಅನ್ನೋದು ಒಂದು ಫ್ಯಾಕ್ಟರ್ ಅಲ್ವಾ ಸರ್ ಕರ್ನಾಟಕ ಎಲೆಕ್ಷನ್ ಅಲ್ಲಿ? ಮೋದಿನೇ ಹೇಳ್ತಾರಲ್ಲ, ನನಗೆ ನೋಡಿ ಓಟ್ ಕೊಡಿ ಅಂದ್ರೆ ಅದು ಫ್ಯಾಕ್ಟರ್ ಇದ್ದರೆ ಅವ್ರು ಹೇಳ್ತಾರೆ.
ಅದು ಆ್ಯಂಟಿ ಇನ್ಕಮೆನ್ಸಿ ಆಗ್ತಿತ್ತು ಅಂದರೆ ಅವ್ರು ಹೇಳೋಕ್ಕೆ ಹೋಗ್ತಿದ್ದಿಲ್ಲ. ಬಾಯೋ ಅವ್ರ ಬಾಯ್ನೋ ಮೈ ಬ್ಯಾಕ್ವರ್ಡ್ ಕ್ಲಾಸ್ ಕಾಮು ಮೇರೆಗೂ ದೇಕ್ಕೆ ಹೊಡೆದೇವು ಅಂತ ಇವೆಲ್ಲ ಹೇಳ್ತಾರೆ. ಅಂದರೆ ಇವರು ಅವ್ರ ಹೆಸರು ಹೇಳ್ತಾರೆ. ಅರೆ ನೀ ಕೇಳಪ್ಪ, ಇಲ್ಲಿನ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಬಿ ಜೆ ಪಿ ಪಕ್ಷ ನಾನು ಇಂತಿಂಥ ಕೆಲಸ ಮಾಡಿದ್ದೇನೆ, ನಮಗಿದು ಕೊಡಿ, ನೀವು ಹಿಂದಕ್ಕೆ ಮಾಡಿಲ್ಲ, ಇಷ್ಟು ಇರಿಗೇಷನ್ ಪ್ರಾಜೆಕ್ಟ್ ನಾವು ಮಾಡಿದ್ದೇವೆ, ಇಷ್ಟೊಂದು ಸ್ಕೂಲ್ಗಳು ಮಾಡಿದ್ದೇವೆ, ಈ ಕಾಲೇಜ್ಗಳು ಮಾಡಿದ್ದೇವೆ, ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದೇವೆ, ಹ್ಯೂಮನ್ ರಿಸೋರ್ಸಸ್ಸು ಡೆವಲಪ್ ಮಾಡಿದ್ದೇವೆ, ಅಗ್ರಿಕಲ್ಚರ್ ಡೆವಲಪ್ ಮಾಡಿದ್ದೇವೆ. ಪರ್ ಕ್ಯಾಪಿಟ ಇನ್ಕಮ್ ಅಂದ್ರೂ ಅದು ಏನಾಗ್ತದೆ, ಭಾಳ ಜನ ಏನು ತಿಳ್ಕೊಂಡು ಪರ್ ಕ್ಯಾಪಿಟ ಇನ್ಕಮ್ ಇಲ್ಲಿ ಹೈ ಆಯಿತು ಅಂದರೆ ಎಲ್ಲರದ್ದು ಆಯಿತು ಅಂತ ತಿಳ್ಕೊಳ್ತಾರೆ. ಪರ್ ಕ್ಯಾಪಿಟ ಇನ್ಕಮ್ ಇನ್ ಟೋಟಾಲಿಟಿ ತೊಗೊಳ್ತಾರೆ. ನಿಮಗೆ ಒಂದು 10 ಲಕ್ಷ ರೂಪಾಯಿ ಸ್ಯಾಲ್ರಿ ಅದ ಅಂತ ತಿಳ್ಕೊಳ್ಳಿ. ನನಗೆ 1 ಲಕ್ಷ ರೂಪಾಯಿ ಇದ್ದರೆ ಅವ್ರಿಗೆ 50,000 ಇದ್ದರೆ ಅವ್ರಿಗೆ 10,000 ಇದ್ದರೆ ಅದು ಏನಾಗ್ಬಿಡ್ತದೆ ಅಂದರೆ ಪರ್ ಕ್ಯಾಪಿಟ ಇನ್ಕಮ್ ತಗ ಅವ್ರು ಬರ್ತಾರೆ. ಹಾರ್ಡ್ಲಿ ಏನಪ್ಪ ಅಂದ್ರೆ 20,000 ಗಳಿಸೋನಿಗೆ ನಿಮ್ಮ 10 ಲಕ್ಷ ಇವೆಲ್ಲ ಕೂಡಿದಾಗ ಅವನು 5 ಲಕ್ಷ ಪರ್ ಕ್ಯಾಪಿಟಲ್ ಬಂದ್ಬಿಡುತ್ತೆ. ಬಟ್ ಆದ್ರೆ ಅವನ್ ದುಡಿಮೆ ಅವನಿಗೆ ಸಿಗೋದಿಷ್ಟೇ. ಸೊ that is why people should realize, and these people should also say something good which can help the state. And whatever you are doing, you are neglecting the Karnataka. When I was, for small time, I was railway minister. I gave nearly 38 railways trains, and even bogie factory I sanctioned here. He did not take. IIT Nam Gulbarga, Kalyan Karnataka. Right. They did not do it. Central University we brought. You did not expand it. Textile park you did not do it. So such things are there. In labor, I was there. Labor, nobody used to take that portfolio always. But when I became labor minister, many this Provident Fund, ESI, I supported, and highest interest I paid 9.5% during my period. Why it has come down so low? Because your investment is not good. If you pay from Provident Fund, LIC, other assets to one individual, one businessman, then how the institutions will develop?